ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 4.5 ಅಧ್ಯಾಯ 4.5 ಗುಪ್ತರು ಏನಿದ್ದಾರೆ ಆ ಅಧ್ಯಾಯದ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು, ಅದು ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕ 5 ಅಂಕ 10 ಅಂಕ, ಕಾಲಾನುಕ್ರಮ ಇದ್ದರೆ ಕಾಲಾನುಕ್ರಮ, ಅಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಆಗ್ತಾ ಇದೆ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ನಾನು ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಿಸ್ಟ್ರಿಯಲ್ಲಿ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 4.4 ಕುಶಾನರು ಅಧ್ಯಾಯದವರೆಗೂ ಕೂಡ ಪೀಠಿಕೆ ಆಗಿರ್ಬೋದು, ಶಿಲಾಯುಗ ಮತ್ತು ಲೋಹಗಳ ಯುಗ ಆಗಿರ್ಬೋದು, ಸಿಂಧು ನಾಗರಿಕತೆ, ವೈದಿಕ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ ಆಗಿರಬಹುದು, ಮೌರ್ಯರು ಆಗಿರಬಹುದು, ಅದ್ರ ಜೊತೆಗೆ ಕುಶಾನರು ಆಗಿರಬಹುದು, ಇಷ್ಟೂ ಟಾಪಿಕ್ಗಳನ್ನ ಚಾಪ್ಟರ್ ವೈಸ್ ನೀಟಾಗಿ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬನ್ನಿ, ಓಕೆನಾ? ಸೊ ಇದರಲ್ಲಿ ಗುಪ್ತರು ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಟಾಪಿಕ್ನ ಒಂದ್ಸಲ ನೋಡ್ತಾ ಹೋಗೋಣ. ಪ್ರತಿಪಾದನೆ ಕಾರಣ ಗೊತ್ತಿದೆ, ಬಹು ಆಯ್ಕೆಯಲ್ಲಿ ಈ ರೀತಿ ಟಾಪಿಕ್ನ ರೈಸ್ ಮಾಡ್ತಾರೆ ಅಂತ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ನೋಡಿ. ಗುಪ್ತರ ಕಾಲವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು. ಕಾರಣ ಏನು ಅಂತ ಹೇಳಿದರೆ, ಮೆಹರೌಲಿಯಲ್ಲಿರುವ ಕಬ್ಬಿಣದ ಸ್ತಂಭವು ಇಂದಿಗೂ ತುಕ್ಕು ಹಿಡಿಯದಿರುವುದು ಹಾಗೂ ಶಕ್ತಿಗೊಂದಿರುವುದಿಲ್ಲ. ಇದು ಗುಪ್ತರ ಲೋಹಶಾಸ್ತ್ರ ಕೌಶಲ್ಯಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕರೆಕ್ಟು. ಕಾರಣನೂ ಸರಿಯಾಗಿದೆ, ಪ್ರತಿಪಾದನೆಯೂ ಸರಿಯಾಗಿದೆ. ಹಾಗಾಗಿ ಸಿ ಸರಿಯಾದ ಉತ್ತರ, ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಹಾಗೂ ಆರ್ ಎನ ಸರಿಯಾದ ವಿವರಣೆ ಅನ್ನೋದನ್ನು ಬರೀಬೇಕು. 2ನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಅಂದರೆ ಪಾಹಿಯಾನ್. ಗುಪ್ತ ವಂಶದ ಸ್ಥಾಪಕ ಯಾರು ಅಂದರೆ ಶ್ರೀಗುಪ್ತ. ಇಲ್ಲಿ ಸರಿಯಾದ ಜೋಡಿ ಯಾವುದು ಅಂದರೆ 1ನೇ ಚಂದ್ರಗುಪ್ತ, ಗುಪ್ತ ಶಕೆ ಪ್ರಾರಂಭ ಅನ್ನೋದು ಸರಿಯಾದ ಉತ್ತರ. ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಧರಿಸಿದ ಗುಪ್ತ ಅರಸ ಯಾರು ಅಂತ ಹೇಳಿದರೆ ಸಮುದ್ರಗುಪ್ತ. ಕಾಳಿದಾಸನಿಂದ ರಚನೆಯಾಗದ ಕೃತಿ ಯಾವುದು ಅಂತ ಹೇಳಿದ್ರೆ ದಶಕುಮಾರ ಚರಿತೆ. ಪ್ರಶ್ನೆಯನ್ನು ಸರಿ ಓದ್ಕೊಳ್ಳಿ. ಈ ರಚನೆಯಾಗದ ದಶಕುಮಾರ ಚರಿತೆ. ಅದೇ ರೀತಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಅಂತ ಬಂದಾಗ ಕೇಳಿರೋ 2 ಸೆಟ್ ಕೊಟ್ಟಿದ್ದಾರೆ, ಕರೆಕ್ಟ್ ನೋಡ್ಕೊಳ್ಳಿ. ಪಂಚಸಿದ್ಧಾಂತಿಕ ಕೃತಿಯ ಕರ್ತೃ ಯಾರು? ವರಹ ಮಿಹಿರ. ವಿಕ್ರಮಾದಿತ್ಯ ಎಂದು ಹೆಸರಾಗಿದ್ದ ಗುಪ್ತ ಅರಸ 2ನೇ ಚಂದ್ರಗುಪ್ತ. ರಘುವಂಶ ಎಂಬ ಮಹಾಕಾವ್ಯವನ್ನು ರಚನೆ ಮಾಡಿದವರು ಯಾರು ಅಂದರೆ ಕಾಳಿದಾಸ. ಗುಪ್ತರ ಕಾಲದ ಇಟ್ಟಿಗೆ ದೇವಾಲಯವಿರುವ ಸ್ಥಳ ಯಾವುದು ಅಂದರೆ ಬಿಟ್ಟರ್ಗಾಂವ್. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಅದೇ ರೀತಿ ಗುಪ್ತರ ರಾಜಧಾನಿ ಪಾಟಲಿಪುತ್ರ. ಸಮುದ್ರಗುಪ್ತನು ಆರ್ಯವರ್ತದ ಆಕ್ರಮಣವನ್ನು ಏನಂತ ಕರಿತೀವಿ? ದಿಗ್ವಿಜಯ. ಸಮುದ್ರಗುಪ್ತನು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಏನೆಂದು ಕರೆದನು? ಧರ್ಮ ವಿಜಯ ಅಂತ ಕರೆದ. ಹರಿಸೇನನು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು ಅನ್ನೋದನ್ನು ಬರೀರಿ. ಅದೇ ರೀತಿ ಹೊಂದಿಸಿ ಬರೀರಿ ನೋಡಿದಾಗ ಭಾರವಿ ಕಿರತಾರ್ಜುನೀಯಂ, ಕಾಳಿದಾಸ ಶಾಕುಂತಲ, ವಿಷ್ಣು ಶರ್ಮ ಪಂಚತಂತ್ರ, ಅಮರಸಿಂಹ ಅಮರಕೋಶ, ವಿಶಾಖದತ್ತ ಮುದ್ರರಾಕ್ಷಸ. ಅದೇ ರೀತಿ ಸಮುದ್ರಗುಪ್ತ ಕವಿರಾಜ, ಹರಿಸೇನ ಅಲಹಾಬಾದ್ ಸ್ತಂಭ ಶಾಸನ, ವಾಗ್ಭಟ ಅಷ್ಟಾಂಗ ಸಂಗ್ರಹ, ವರಹ ಮಿಹಿರ ಬೃಹತ್ ಸಂಹಿತೆ, ಆರ್ಯಭಟ ಆರ್ಯಭಟೀಯಂ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಗುಪ್ತ ವಂಶದ ಶ್ರೇಷ್ಠ ಅರಸ ಯಾರು ಅಂತ ಕೇಳಿದರೆ ಸಮುದ್ರಗುಪ್ತ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದವರು ಹರಿಸೇನ. ಗುಪ್ತರ ಯಾವ ಅರಸನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು ಅಂತ ಕೇಳಿದರೆ ಸಮುದ್ರಗುಪ್ತ. ಗುಪ್ತರ 2ನೆಯ ರಾಜಧಾನಿ ಯಾವುದು ಅಂತ ಹೇಳಿದರೆ 1ನೇದು ಪಾಟಲಿಪುತ್ರ, 2ನೇದು ಉಜ್ಜಯಿನಿ. ಶೂನ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದ ಗುಪ್ತರ ಕಾಲದ ಗಣಿತಜ್ಞ ಯಾರು ಅಂತ ಹೇಳಿದರೆ ಬ್ರಹ್ಮಗುಪ್ತ. ನವರತ್ನರಿಗೆ ಆಶ್ರಯ ನೀಡಿದಂಥ ಗುಪ್ತ ಅರಸ ಯಾರು ಅಂದರೆ 2ನೇ ಚಂದ್ರಗುಪ್ತ. ಕಾವ್ಯಮೀಮಾಂಸೆಯನ್ನು ಬರೆದವರು ರಾಜಶೇಖರ. ಕಿರತಾರ್ಜುನೀಯದ ಕರ್ತೃ ಯಾರು ಅಂತ ಹೇಳಿದರು ಭಾರವಿ. ಗುಪ್ತರ ಕಾಲದ ಕಬ್ಬಿಣದ ಸ್ತಂಭ ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿದರೆ ಮೆಹ್ರೌಲಿ ಅಂತ ಬರೀಬೇಕು. ಅದೇ ರೀತಿ ಈ ಅಧ್ಯಾಯದಲ್ಲಿ 2 ಅಂಕದ 11 ಪ್ರಶ್ನೆಗಳು ಇದೆ. 11 ಪ್ರಶ್ನೆಗಳನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬೇಕು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಗುಪ್ತರ 2 ರಾಜಧಾನಿಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. 1ನೇ ರಾಜಧಾನಿ ಪಾಟಲಿಪುತ್ರ, 2ನೇದು ಉಜ್ಜಯಿನಿ. ಅದೇ ರೀತಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು? ಅದನ್ನು ಯಾರು ರಚಿಸಿದರು ಅಂತ ಕೇಳಿದರೆ ಅಲಹಾಬಾದ್ ಸ್ತಂಭ ಶಾಸನ, ರಚನೆ ಹರಿಸೇನ. ಗುಪ್ತರ ಕಾಲದ 2 ಕವಿಗಳು ಯಾರು ಅಂತ ಹೇಳಿದ್ರೆ ಕಾಳಿದಾಸ, ವಿಶಾಖದತ್ತ, ಭಾರವಿ, ದಂಡಿ, ಶೂದ್ರಕ ಯಾರಾದರೂ ಬರೀಬಹುದು. ಕಾಳಿದಾಸನ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಶಾಕುಂತಲ, ಕುಮಾರ ಸಂಭವ, ರಘುವಂಶ, ಮಾಳವಿಕಾಗ್ನಿಮಿತ್ರ. ಪಾಹಿಯಾನ್ ಯಾರು? ಅವನು ಏಕೆ ಭಾರತಕ್ಕೆ ಬಂದನು? ಪಾಹಿಯಾನ್ ಚೀನಿ ಯಾತ್ರಿಕ, ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಭಾರತಕ್ಕೆ ಬಂದನು. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಮೂಲಾಧಾರಗಳು ಯಾವುದು ಅಂತ ಹೇಳಿದ್ರೆ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ 2 ಉತ್ತರ ಭಾರತದ ರಾಜರುಗಳು ಯಾರು ಅಂದರೆ ನಂದಿನ್, ಬಾಲವರ್ಮ, ನಂದಿವರ್ಮ, ಚಂದ್ರವರ್ಮನ್ ಬರೀರಿ. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ 2 ದಕ್ಷಿಣ ಭಾರತದ ರಾಜರು ಮತ್ತು ರಾಜ್ಯಗಳು ಯಾವುದು ಅಂದರೆ ಕೋಸಲದ ಮಹೇಂದ್ರ, ಪಿಸ್ತಪುರದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಅಮುಕ್ತದ ನೀಲರಾಜ, ಕೊಟ್ಟೂರದ ಸ್ವಾಮಿದತ್ತ ಬರಿಬಹುದು. ಯಾವುದಾದ್ರೂ 2 ಬರಿಬಹುದು. ಆಯ್ತಾ? ಗುಪ್ತರ ಕಾಲದ ಯಾವುದಾದ್ರೂ
ಯಾವುದಾದರೂ 2 ಹೆಸರಾಂತ ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಹೇಳಿದರೆ ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ ಬರೀಬಹುದು. ವರಹಮಿಹಿರನ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ ಅಂತ ಹೇಳಿದರೆ ಪಂಚಸಿದ್ಧಾಂತಿಕ, ಬೃಹಜ್ಜಾತಕ, ಲಘು ಜಾತಕ. ಗುಪ್ತರ ಕಾಲದ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿದರೆ ದೇವಗಢ, ಉದಯಗಿರಿ, ಪಾಟ್ನಾ, ಬನಾರಸ್, ಮಥುರಾ ಬರೀಬಹುದು. ಅದೇ ರೀತಿ ಸಮುದ್ರಗುಪ್ತನು ಆಕ್ರಮಿಸಿಕೊಂಡ ಯಾವುದಾದ್ರೂ 2 ಅರಣ್ಯ ರಾಜ್ಯಗಳನ್ನು ಹೆಸರಿಸಿ ಅಂತ ಹೇಳಿದರೆ ರೇವಾ, ನಾಗಪುರ, ಜಬ್ಬಲ್ಪುರ ಬರೀರಿ. ಆರ್ಯಭಟನ 2 ಕೃತಿಗಳು ಕೇಳಿದರೆ ಆರ್ಯಭಟೀಯಂ, ಸೂರ್ಯ ಸಿದ್ಧಾಂತ ಬರೀರಿ. ನೆಕ್ಸ್ಟು ಕಾಳಿದಾಸನ 2 ಮಹಾಕಾವ್ಯ, ರಘುವಂಶ, ಕುಮಾರ ಸಂಭವ. ಅದೇ ರೀತಿ ಕಾಳಿದಾಸನ ಯಾವುದಾದ್ರೂ 2 ನಾಟಕ ಕೇಳಿದರೆ ವಿಕ್ರಮೋರ್ವಶೀಯ ಬರೀರಿ, ಶಾಕುಂತಲ ಬರೀರಿ. ನೆಕ್ಸ್ಟು ಈ ಅಧ್ಯಾಯದಲ್ಲಿ 5 ಅಂಕದ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. 10 ಅಂಕದ ಒಂದೇ ಒಂದು ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದರೆ ಅದು ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ತಿಳಿಸಿ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಈಗ ನಿಮಗೆ ಬುದ್ಧನ ಜೀವನ ಮತ್ತು ಸಾಧನೆ ಹೇಗೆ ಗ್ಯಾರಂಟಿ ಕ್ವಶನ್ನು, ಅಶೋಕನ ಜೀವನ ಸಾಧನೆ ಹೇಗೆ ಗ್ಯಾರಂಟಿ ಕ್ವಶನ್ನು, ಅದೇ ರೀತಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಯಾಕೆ ಕರಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾನು 10 ಅಂಕದ ಒಂದು ಲಿಸ್ಟನ್ನು ಕೊಟ್ಟಿದ್ದೀನಿ ವಿತ್ ಆನ್ಸರು. ಒಂದೇ ವೀಡಿಯೋದಲ್ಲಿ ಹೇಳಲಿಲ್ಲ, 1-2 ವೀಡಿಯೋ, ಅದು ಓಲ್ಡ್ ವೀಡಿಯೋಸು. ಸೊ ಲಾಸ್ಟ್ ಇಯರ್ ಅದನ್ನು ಅಪ್ಲೋಡ್ ಮಾಡಿದ್ದು, ಬಟ್ ಅದೇ ಆನ್ಸರ್ ಇರುತ್ತೆ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿ, ಸಿಗುತ್ತೆ ನಿಮಗೆ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರೆಯೋದಕ್ಕೆ ನೀವೇನೇನು ಕಾರಣಗಳನ್ನ ಬರೀಬೇಕು, ಏನೇನು ಟಾಪಿಕ್ನ ಕವರ್ ಮಾಡಬೇಕು, 10 ಅಂಕಕ್ಕೆ ಎಷ್ಟು ಆನ್ಸರ್ ಬರೀಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ವಾಚ್ ಮಾಡಿ. ಇದಿಷ್ಟು ಕೂಡ ಗುಪ್ತರು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಸಾಕಷ್ಟು ಸಮಯಾವಕಾಶ ಇದೆ, ಹಾಗಂತ ಟೈಮ್ ವೇಸ್ಟ್ ಮಾಡಬೇಡಿ. ನೀಟಾಗಿ ಓದ್ಕೊಳ್ಳಿ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದಿ.